ನೋಡಪ್ಪ, ನೋಡು, ಎಲ್ಲ ನೀವು ಯಾರು ಎಲ್ಲ ಇದ್ದೀರಿ. ನನಗೆ ರಾಜಕಾರಣ ಬಹಳ ನೋವಾಗ್ತಾ ಇದೆ. ನಾನು ಟಿ ವಿಲಿ ನೋಡ್ತಾ ಇದ್ದೀನಿ, ನಮ್ಮ ಕುಮಾರಸ್ವಾಮಿ ಅವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು, ಯಡಿಯೂರಪ್ಪನವ್ರು ಇರ್ಬೋದು, ಆ ಯೋಗೇಶ್ ಇರ್ಬೋದು, ಆ ಮುನ್ರತ್ನ ಇರ್ಬೋದು, ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾಕ್ಬಿಟ್ರು ನಮ್ಮ ಪೊಲ್ಯೂಷನ್ ಗೌರ್ಮೆಂಟ್. ತಿರ್ಗಾ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಾ ಅವ್ರ ಜೊತೆನೇ ತಬ್ಬಾಡ್ತಾವ್ರೆ, ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ. ಏನು ರಾಜಕಾರಣದಲ್ಲಿ ಯಾರು ನಂಬಬೇಕು ಅಂತ ನನಗೆ ಭಾಳ ವ್ಯತ್ಯಯ ಆಗ್ತಾ ಇದೆ. ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು. ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡಬೇಕು 5 ವರ್ಷ ಅಂತ ನಾವು ಮಾಡಿದ್ವಿ, ಅವ್ರನ್ನ ಇಳಿಸಿದಂಥವ್ರ ಜೊತೆನೇ ತಿರ್ಗಾ ನೀವು ತಬ್ಬಾಡಿ ಅವ್ರದ್ದೇ ಸ್ಪೋಕ್ಸ್ಮನ್, ಅವ್ರದ್ದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ದಳದವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಮಿಕ್ಕಿದ ಜನಕ್ಕೆ ಬಿಟ್ಬಿಟ್ಟು. ಸರ್ಕಾರ ಇದ್ದಾಗ ನೀವಿಬ್ರು ತಪ್ಪಾಡಿದ್ರಿ, ಇಲ್ಲ ಸರ್ಕಾರ ಅಲ್ಲ, ನಾವು ಅವ್ರ ಬಗ್ಗೆ ನಾವು ಸರ್ಕಾರ ಇದ್ದಾಗ ನಮ್ಮ ಸರ್ಕಾರನ ತೆಗೆದ್ರು ಅಂತ ಹೇಳ್ತಾ ಇದ್ವಿ. JDS ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಇಬ್ರು ಸೇರಿ ಒಟ್ಟು ಸರ್ಕಾರ. ನಾವು ಈ ರೀತಿ ಅವ್ರ ಸರ್ಕಾರ ಯಾವತ್ತೂ ತೆಗೆಯಕ್ಕೆ ಹೋಗಿರ್ಲಿಲ್ಲ, ಕುಮಾರಸ್ವಾಮಿ ಸರ್ಕಾರನ ತೆಗೆಯಕ್ಕೆ ಹೋಗಿಲ್ಲ. ಬೇಡ, ನನ್ನ ಕನ್ಸರ್ನ್ ಬೇಡ. ನಾನು ಹೇಳ್ತಾ ಇದ್ದು ರಾಜಕೀಯದ ಒಂದು ಸಿದ್ಧಾಂತ. ನನಗೇನು ನೋವು ಅಂತಲ್ಲ, ನಾವು ರಾಜಕಾರಣದಲ್ಲಿ ನಾವು ಹೆಂಗೆ ಜನ ಮುಂದೆ ಮಖ ತೋರಿಸ್ಬೇಕು, ಈ ಮಟ್ಟಕ್ಕೆ ಹೋದವರು ನಾವು ಅದೆಂಗ್ ಕುಮಾರಸ್ವಾಮಿ ಇದನ್ನ ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಮೈಸೂರು ಒಂದು ಬೆಳವಣಿಗೆ ಆಗಿದೆ, ಬಿಜೆಪಿ 2 ಹೆಸರು ಶಿಫಾರಸ್ ಮಾಡಿದೆ, ಯದುವೀರ್ ಅವರ ಹೆಸರನ್ನು ಕೂಡ ಶಿಫಾರಸ್ ಮಾಡಿದ್ದಾರೆ. ನೋಡಪ್ಪ, ಯಾರ ಹೆಸರು ಪಾಪ ಮಾಡಲಿ, ನಮ್ಗೆ ಯಾರ ಹೆಸರು ಮಾಡಿದ್ರು ನಮ್ಮ ಪಾರ್ಟಿ ಸಿದ್ಧಾಂತದ ಮೇಲೆ, ನೀತಿ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ. ಅವ್ರ ಪಾರ್ಟಿಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಮ್ಮ ಕಾರ್ಯಕ್ರಮ, ನಮ್ಮ ಕ್ಯಾಂಡಿಡೇಟ್ಗಳು ಜನರಿಗೆ ಹತ್ರ ಇರುವಂಥ ಕ್ಯಾಂಡಿಡೇಟ್ಗಳನ್ನ ನಾವು ಇಡ್ತೀವಿ ಹೊರತು ಪಾರ್ಟಿ ಸಿದ್ಧಾಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.